ಬುದ್ಧಿಶಕ್ತಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ಯಾ? ನೀನೇನ ಶಾಂತಿ ಕೈಗೊಂಬೇನೋ? ಅವಳೇನೋ ಹೇಳಿದ್ಲಂತೆ ಮಾಡದ್ನತೆ. ಏಯ್ ನಿನ್ನೆ ಕಣೋ ಕೇಳ್ತಿರೋದು, ಹೇಳ್ಬಿಟ್ಟು ಹೋಗೋ. ಏಯ್ ಕ್ಯೂಡನ ನೀನು. ಇವನೊಬ್ಬ. ನೋಡಿ ಅರ್ಚನಾ ಮೇಡಮ್, ನೀವಂತೂ ಸಾವಿರಾರು ಪ್ರಶ್ನೆಗಳನ್ನ ಕೇಳ್ತೀರಿ. ಅದಕ್ಕೆಲ್ಲ ಉತ್ತರ ಕೊಡೋಷ್ಟು ಶಕ್ತಿ ನಮ್ಮ ಹತ್ರ ಇರಬೇಕಲ್ಲ. ಈಗ ಸದ್ಯಕ್ಕೆ ಕಾಫಿ ಬಿಸ್ಕೆಟ್ ಕೊಡೋ ಶಕ್ತಿ ನಮ್ಮ ಹತ್ರ ಇದೆ. ಪ್ಲೀಸ್ ತಗೊಳ್ಳಿ. ನನಗೆ ಗೊತ್ತು, ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ. ನನಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ನಿಮಗೆ. ಈ ಬಿಸ್ಕೆಟು ಕಾಫಿನ ನೋಡಿ ಆದರೂ ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೊಳ್ಳಿ. ಏನೋ 5 ಸ್ಟಾರ್ ಹೋಟೆಲ್ ನಡೆಸ್ತಿದ್ಯಾ? ಆ ಥರ ಎಲ್ಲ ಫೀಲ್ ಇದೆಯಾ ನಿಂಗೆ? ಕರ್ಕೊಂಡ್ಬಂದು ಕಾಲ್ ಕಟ್ ಹಾಕಿ ಟಾರ್ಚರ್ ಕೊಡೋದು. ತಿನ್ನಕ್ಕೆ ಏನೋ ಬಟರ್ ಬಿಸ್ಕೆಟ್ ತರ ಇದೆ, ಬಟರ್ ಬಿಸ್ಕೆಟ್ ಕೊಡೋದು. ನಿನ್ ದೃಷ್ಟಿಲ್ ನಾನೇನ್ ನಾಯಿ ತರ ಕಾಣಿಸ್ತಿದ್ದೀನಾ? ಏಯ್ ಪಾಕಡ ಕಣೋ ನೀನು. ಮೇಡಮ್, ನಿಮ್ಮಂತವ್ರ ಜೊತೆ ಇದೀವಿ ನೋಡಿ, ಪಾಕಡಾಗಿರ್ಲೇಬೇಕಲ್ವಾ ನಾವು? ಜೋಕು. ನಗು ಬರ್ಲಿಲ್ಲ. ನನಗೆ ನಗು ಬರ್ತಾ ಇದೆ ಮೇಡಮ್, ಕ್ಷಮಿಸಿ. ಕಾಫಿ ಗಿಫಿ ಎಲ್ಲ ಕೊಟ್ಬಿಟ್ಟು ನೈಸ್ ಮಾಡ್ಬಿಟ್ರೆ ಒಳ್ಳೆಯವನು ಅಂತ ನಂಬಿಡ್ತೀನಾ? ನಿಮ್ ಜೊತೆ ನಾನು ಬೇಜಾರು ಮಾಡ್ಕೊಂಡ್ರು ಏನೂ ಉಪಯೋಗ ಇಲ್ಲ ಮೇಡಮ್. ಇವಾಗ ನಿಮಗೆ ಅರ್ಥ ಆಗಲ್ಲ ಮೇಡಮ್. ನಿಮಗೆ ಇವಾಗ ಏನು ಹೇಳಿದ್ರು ಅರ್ಥ ಆಗೋ ಪರಿಸ್ಥಿತಿಯಲ್ಲಿ ನೀವಿಲ್ಲ. ಬಂದಾಗಿದ್ದ ಇದೇ ಡೈಲಾಗು ಕೇಳಿ ಕೇಳಿ ಸಾಕಾಗೋಗಿದೆ. ಏನ್ ಅರ್ಥ ಮಾಡ್ಕೋಬೇಕು ನಾನು? ಯಾರನ್ನ ಅರ್ಥ ಮಾಡ್ಕೋಬೇಕು? ನಿನ್ನ ಇಲ್ಲ ಅವಳನ್ನ? ಶಾಂತಿನ? ನನ್ನನ್ನು ನಾನೇ ಅರ್ಥ ಮಾಡ್ಕೊಂಡಿಲ್ಲ. ಆದರೆ ಶಾಂತಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ನಿಮಗೊಂದು ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಒಂದಿನ ಗೊತ್ತಾಗುತ್ತೆ ಮೇಡಮ್ ಅವ್ರು ಏನು ಅಂತ, ಹಾಗೆ ಎಷ್ಟು ಒಳ್ಳೆಯವರು ಅಂತ. ಅವತ್ತು ನೀವು ತುಂಬಾ ಬೇಜಾರು ಮಾಡ್ಕೋತೀರಾ. ಅವತ್ತು ನಾನು ಹೇಳ್ತೀನಿ. ಮುಚ್ಚೋ ಬಾಯ್ನ. ಕಾಮನ್ ಸೆನ್ಸೇ ಇಲ್ವಾ ನಿನ್ಗೆ? ಒಂದ್ ಹುಡುಗಿನ ಕಿಡ್ನಾಪ್ ಮಾಡಿ ಕರ್ಕೊಂಡ್ಬಂದು ಈ ತರ ಹಿಂಸೆ ಕೊಟ್ಟು ಇದೆಲ್ಲ ಮಾಡ್ತಿರೋಳು ಅದ್ ಹೆಂಗ ಒಳ್ಳೆಯವಳಾಗ್ತಾಳೆ? ಒಳ್ಳೆಯವಳು ಅಂತ ಅನ್ಕೊಂಡಿವ್ನು. ಮೇಡಮ್ ಸಾಧ್ಯ ಇದೆ ಮೇಡಮ್. ಸಾಧ್ಯ ಇದೆ? ಹೆಂಗಪ್ಪ? ಇದೆಲ್ಲ ಮಾಡ್ತಾ ಇರೋದು ಮಾಡಿಸ್ತಾ ಇರೋದು ಶಾಂತಿ ಅಲ್ಲ ಅನ್ನೋ ಸತ್ಯ ನಿಮಗೆ ಗೊತ್ತಾಗುತ್ತಲ್ಲ ಅವತ್ತು. ಅವಾಗೆಲ್ಲನೂ ಸಾಧ್ಯ ಇದೆ ಮೇಡಮ್. ಪರವಾಗಿಲ್ಲ ಕಣೋ, ಅವಳು ನಿನಗೆ ಎಷ್ಟು ಸಂಬಳ ಕೊಟ್ಟು ಇಟ್ಕೊಂಡಿದ್ದಾಳೋ ಗೊತ್ತಿಲ್ಲ. ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತೀಯ ಅವಳನ್ನ. ಅಪ್ಪ ತಂದೆ, ನಿನ್ ಹತ್ರ ಮಾತಾಡ್ಬೇಕಂದ್ರೆ ನನ್ಗೊಂದಷ್ಟು ಎನರ್ಜಿ ಬೇಕು. ಏನೋ ತಂದಿದ್ಯಾ ಸ್ಪೆಷಲ್ ಆಗಿ? ಮೊದಲು ಕಾಫಿ ಕುಡೀರಿ, ಆಮೇಲೆ ಅದನ್ನ ತಿನ್ಬೋದು. ಹೇ ಹಾ, ಸುಮ್ನೆ ಹೇಳ್ಬಾರ್ದು. ಕಾಫಿ ಫಸ್ಟ್ ಕ್ಲಾಸ್. ಥ್ಯಾಂಕ್ ಯು ಮೇಡಮ್. ಏ ಮಗ, ಮದ್ವೆ ಆಗಿದ್ಯಾ ನಿಂಗೆ? ಇಲ್ಲ, ಯಾಕೆ? ನಿನ್ನ ಕಟ್ಕೊಳ್ಳೋಳು ಪುಣ್ಯ ಮಾಡಿದಾಳೆ. ಕಾಫಿ ಮಾಡೋದೆಲ್ಲ ಚೆನ್ನಾಗಿ ಕಲ್ತಿದ್ಯಾ ಅಂದ್ರೆ ಸ್ವಲ್ಪ ನಳಪಾಕ ಪ್ರವೀಣನೇ ನೀನು. ವೆರಿ ಗುಡ್. ಒಂದು ಹುಡುಗ ಮದ್ವೆಗ್ ಮುಂಚೆ ಇಷ್ಟೆಲ್ಲ ಕಲ್ತಿದ್ದಾನೆ ಅಂದ್ರೆ ಒಂಥರ ಒಳ್ಳೆಯವನೇ ಇರ್ಬೋದೇನೋ ಅನ್ನೋ ಫೀಲು. ಹಲೋ, ಆದ್ರೆ ನನ್ ಮಗನೇ ನೀನ್ ಒಳ್ಳೆಯವನಲ್ಲ. ಮೇಡಮ್, ನೀನ್ ಒಳ್ಳೆಯವನಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀನ್ ಇವಾಗಿರೋದು ಒಳ್ಳೆಯವಳ ಹತ್ರ ಅಲ್ಲ. ಮೇಡಮ್ ಮೇಡಮ್ ನೆಮ್ಮದಿ ಕಾಫಿ ಕುಡೀರಿ ಮೇಡಮ್. ನನ್ನ ಬಗ್ಗೆ ಶಾಂತಿ ಬಗ್ಗೆ ಯಾಕೆ ಇವಾಗ ಚಿಂತೆ ಮಾಡ್ತೀರಾ? ಬೆಣ್ಣೆ ಬಿಸ್ಕೆಟ್ ಚೆನ್ನಾಗಿದೆಯಾ ಮೇಡಮ್? ಇದೆಲ್ಲ ನೀನ್ ಮಾಡಿರಲ್ಲ ಅಂತ ಗೊತ್ತು. ಹಾ, ಬಂದಿದ್ರಲ್ಲ ಮನೆ ಹತ್ರ. ಓಕೆ, ಬಂದೆ. 2 ಮಿನಿಟ್ಸ್. ಸುಶಾಂತ, ಅಲ್ಲಪ್ಪ, ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋ ತಾನೆ. ಎಲ್ಲ ಹೊರಟಿದ್ಯಾ ಅನ್ಸತ್ತೆ. ಅಮ್ಮ, ಹಾಸ್ಪಿಟಲ್ ಚೆಕಪ್ ಇದೆ ಅಮ್ಮ. ಸರಿ ಕಣಪ್ಪ, ಹುಷಾರು. 1 ನಿಮಿಷ. ಮಂತ್ರ, ಇವನ್ ಆಸ್ಪತ್ರೆಗೆ ಹೋಗ್ತಾ ಇದ್ದಾನೆ, ಕೈ ಏಟ್ ಮಾಡ್ಕೊಂಡಿದ್ದಾನೆ. ಇಂಥ ಪರಿಸ್ಥಿತಿಲಿ ನೀನು ಅವನ ಜೊತೆ ಹೋಗ್ಬೇಕು ತಾನೆ? ಅದನ್ ಬಿಟ್ಟು ರಾಣಿ ತರ ಕೂತಿದ್ಯಲ್ಲಮ್ಮ. ಅಲ್ಲ, ಮೊಬೈಲ್ ಅಷ್ಟು ಇಂಪಾರ್ಟೆಂಟ್ ಆಗೋಯ್ತಾ ನಿನ್ಗೆ?
ನನ್ ಕರೆದ್ರೆ ಅಲ್ವಾ ಜೊತೆಲಿ ಹೋಗೋದು. ಹಿಂಗೆ ಹೇಳಿದ್ರೆ ಹೆಂಗೆ ಮಂತ್ರ? ಗಂಡ ಹೆಂಡತಿ ಅಂದ್ರೆ ಒಂದೇ ದೇಹದ ನೆರಳು ತರ ಇರ್ಬೇಕು. ಗಂಡನ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನೆಲ್ಲ ಅರ್ಥ ಮಾಡ್ಕೊಂಡು ನಡ್ಕೋಬೇಕಮ್ಮ. ಆಗ್ಲೇ ತಾನೇ ಅಂತವ್ರನ್ನ ಆದರ್ಶ ದಂಪತಿಗಳು ಅನ್ನೋದು. ಅದನ್ ಬಿಟ್ಟು ನೀನ್ ಆಸ್ಪತ್ರೆಗೆ ಬಾ ಅಂತ ಅವನೇ ಕರಿಬೇಕಾ? ಜೊತೆಗ್ ಹೋಗ್ಬೇಕು ಅಂತ ನೀನು ಗೊತ್ತಾಗಲ್ವಾ ಮಂತ್ರ? ನೋಡು, ಕೈ ಏಟ್ ಮಾಡ್ಕೊಂಡು ಎಷ್ಟು ಒದ್ದಾಡ್ತಾ ಇದ್ದಾನೆ. ಇಂಥ ಪರಿಸ್ಥಿತಿಲಿ ನೀನ್ ಅವ್ನ್ ಕೈ ಆಗಿರ್ಬೇಕು ತಾನೆ. ದಿನ ಏನಾದ್ರೂ ಒಂದ್ ಬಡಬಡಾಯಿಸ್ತಾ ಇರ್ತಾರೆ. ಏನಂದೆ? ನನ್ನನ್ ಕರ್ದಿಲ್ವಲ್ಲ ಅಂದೆ. ಮಂತ್ರ, ಅವನೇನ್ ವಸ್ತಡ್ಕಗ್ ಹೋಗ್ತಾ ಇದ್ದಾನ? ನೀನು ಬಾ ಜೊತೆಲಿ ಹೋಗ್ಬಿಟ್ ಬರೋಣ ಅಂತ ಹೇಳೋಕೆ. ಅವ್ನ್ ಮೌನವಾಗಿರೋದನ್ನ ನೋಡಿ ಅರ್ಥ ಮಾಡ್ಕೊಂಡು ಅವನ್ ಜೊತೆ ಹೋಗ್ಬೇಕು ತಾನೆ. ನೆನ್ನೆ ನಡೆದಿದ್ದನ್ನೆಲ್ಲ ಇಬ್ರು ಮನ್ಸಲ್ಲಿ ಇಟ್ಕೊಂಡು ಹೀಗೆ ಮುಖ ಊದಿಸ್ಕೊಂಡು ಸುಮ್ಮನೆ ನಿಂತಿದ್ದೀರಾ. ನೀನಲ್ದೆ ಅವನ್ನ ಯಾರು ನೋಡ್ಕೋತಾರಮ್ಮ? ಅಮ್ಮ ಬಿಡಮ್ಮ, ನಾನೇನು ಚಿಕ್ಕ ಮಗುನ? ನನ್ನನ್ನು ಯಾರು ಏನು ನೋಡ್ಕೊಳ್ಳೋದು ಬೇಡ, ನಾನೇ ಹೋಗ್ತೀನಿ. ಈ ರೀತಿ ಹೇಳಿದ್ರೆ ನಾನೇನು ಮಾಡಕ್ಕಾಗಲ್ಲ. ಜೊತೆಗೆ ಹೋಗಿ ಮನ್ಸ್ ಬರತ್ತಾ? ಸರಿ ಬಿಡು, ಈ ವಿಷಯನೆಲ್ಲ ದೊಡ್ಡದ್ ಮಾಡ್ಬೇಡ. ಹೋಗು, ಅವನ್ ಜೊತೆ ಹೋಗೀಗ. ಹೋಗ್ತೀನಿ ಬಿಡಿ ಅತ್ತೆ. ಬರ್ತಾಳಂತೆ, ಕರ್ಕೊಂಡು ಹೋಗಪ್ಪ. ನೋಡಿದ್ರಾ? ಆಯ್ತು ಹೋಗಮ್ಮ, ಅದನ್ ಯಾಕೆ ದೊಡ್ಡದ್ ಮಾಡೋದು? ಹೋಗು. ಹೇಳು ಶಾಂತಿ. ಅರ್ಚನಾಗ್ ಏನ್ ಬೇಕು ಅಂತೆಲ್ಲ ಕೇಳ್ಕೊಂಡು ಎಲ್ಲ ವ್ಯವಸ್ಥೆನೂ ಮಾಡು. ಹಾ, ಯಾವುದೇ ಕಾರಣಕ್ಕೂ ಅವಳ ಮನ್ಸಿಗೆ ನೋವಾಗೋ ತರ ನಡ್ಕೋಬೇಡ ಚಿನ್ನು. ಶಾಂತಿ, ನೀನ್ ಚೆನ್ನಾಗಿ ಮಾತಾಡ್ತಿದ್ಯಾ. ಅವ್ರಿಗೆ ಏನ್ ಬೇಕು ಅದನ್ನ ತಂದ್ಕೊಡೋದಕ್ಕೆ ನನ್ನಿಂದ ಅಂತೂ ಸಾಧ್ಯ ಇಲ್ಲ. ನೀನ್ ಯಾಕೆ ಹಾಗೆ ಹೇಳ್ತೀಯಾ? ಯಾಕೆ ಅಂತ ಕೇಳ್ತಿದ್ಯಲ್ಲ, ನಿನಗೆ ಗೊತ್ತಿಲ್ವಾ ಅವ್ರು ಕೇಳೋದು ಯಾರನ್ನ ಅಂತ? ನಮ್ಮ ಅಣ್ಣ ಬೇಕು ಅಂತಾರೆ, ಎಲ್ಲಿಂದ ಕರ್ಕೊಂಡ್ ಬರ್ಲಿ? ಸರಿ ಸರಿ, ಹೇಗೋ ಮ್ಯಾನೇಜ್ ಮಾಡು. ಇನ್ನೊಂದ್ 2 ಸ್ಟೆಪ್ಪು ದಾಟಿದ್ರೆ ನಾವ್ ಅನ್ಕೊಂಡಿರೋ ಗುರಿನ ದಾಟ್ತೀವಿ. ಪಾಪ ಅವಳು ಇಷ್ಟ ದಿನ ಅಣ್ಣನ್ ಬಿಟ್ಟು ದೂರ ಇದ್ದಾಳಲ್ವಾ, ಅದಕ್ಕೆ ಅವಳಿಗೆ ಹಾಗನ್ನಿಸ್ತಿದೆ. ಹೇಗಾದ್ರೂ ಮಾಡಿ ನೀನೇ ಕನ್ವಿನ್ಸ್ ಮಾಡಿ ಸಮಾಧಾನ ಮಾಡು. ಓಕೆ? ಈಗ ನಾವಿಬ್ರೆ ಅಣ್ಣ ತಂಗಿನ ಒಂದ್ ಮಾಡ್ಬೇಕಾಗಿರೋದು. ನಿಜ ನಿಜ ಶಾಂತಿ, ನೀನ್ ಹೇಳ್ದಂಗಂತೂ ಆಗ್ಬಿಟ್ರೆ ಅಟ್ಲೀಸ್ಟ್ ನಾವು ಯಜಮಾನ್ರಿಗೆ ತೀರ್ಸ್ಬೇಕಾಗಿರೋ ಋಣದಲ್ಲಿ 1% ಆದ್ರೂ ಕಡಿಮೆ ಆಗತ್ತೆ. ಸರಿ, ಕೇರ್ಫುಲ್. ಓಕೆ? ಅರ್ಚನನ ಹುಷಾರಾಗಿ ನೋಡ್ಕೊ. ಆಯ್ತು.